ವೀಕ್ಷಕರೇ, ವೃಷಭ ರಾಶಿಯ 2024ರಲ್ಲಿ ವರ್ಷ ಪೂರ್ತಿಯಾಗಿ ಏನು ಫಲ ಸಿಗ್ತಾ ಇದೆ? ಈ ವರ್ಷದಲ್ಲಿ ಲಾಭ ಇದೆಯಾ, ನಷ್ಟ ಇದೆಯಾ? ನಿಮಗೆ ಹಣಕಾಸಿನ ಪ್ರಗತಿ ಯಾವ ಪ್ರಕಾರ ಇರುತ್ತೆ? ನಿಮ್ಮ ಆರೋಗ್ಯ ಯಾವ ಪ್ರಕಾರದಲ್ಲಿ ಇರುತ್ತೆ? ನಿಮ್ಮ ಏಳಿಗೆ ಯಾವ ಹಂತದಲ್ಲಿ ಇರುತ್ತೆ? ನಿಮಗೆ ಏನು ಲಾಭಗಳಿದೆ, ಏನು ನಷ್ಟಗಳಿದೆ, ಯಾವ ಒಂದು ವಿಚಾರದಲ್ಲಿ ನೀವು ಎಚ್ಚರಿಕೆ ವಹಿಸಲೇಬೇಕಾಗುತ್ತೆ, ಮತ್ತೆ ನಿಮಗೆ ಅದ್ಭುತವಾದ ಫಲಗಳು ಸಿಗೋದಕ್ಕೆ ನೀವು ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ ಅನ್ನುವಂತಹ ವಿಸ್ತೃತವಾಗಿರತಕ್ಕಂಥ ವರದಿ, ವಿಶೇಷವಾಗಿರತಕ್ಕಂಥ ವಿಡಿಯೋ ಇದಾಗಿರ್ತಕ್ಕಂಥದ್ದು. ಕಡೆ ತನಕ ನೋಡಿ, ಕೊನೆಯಲ್ಲಿ ಅದ್ಭುತವಾದ ಫಲ ನೀವು ಮಿಸ್ ಮಾಡ್ಕೊಳ್ಳದೆ ಇರತಕ್ಕಂಥ ಒಂದು ಫಲ ಸಿಗುತ್ತೆ. ನೋಡ್ಕೊಳ್ಳಿ, ತಡ ಮಾಡೋದಿಲ್ಲ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ವೀಕ್ಷಕರೇ, ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ, ಸುತ್ತಿ ಬಳಸಿ ಹೇಳೋದಕ್ಕಿಂತಲೂ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ವೃಷಭ ರಾಶಿಯವರು ಯಾವತ್ತಿಗೂ ಕೂಡ ಉದ್ರೇಕಗೊಳ್ಳುವಂತಹ ವ್ಯಕ್ತಿಗಳಲ್ಲ, ಶಾಂತವಾಗಿರ್ತಕ್ಕಂಥ ವ್ಯಕ್ತಿಗಳು. ಸಮಾಧಾನ, ಯಾವತ್ತಿಗೂ ಕೂಡ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಯೋಚನೆಯನ್ನ ತುಂಬಾ ಚೆನ್ನಾಗಿ ಮಾಡ್ತಕ್ಕಂಥದ್ದು. ದುಡಿಮೆಯಲ್ಲಿ ದುಡಿಮೆಯೇ ದುಡ್ಡಿನ ತಾಯಿ ಅನ್ನೋ ತರ, ಕಾಯಕವೇ ಕೈಲಾಸ ಅನ್ನುವಂಥ ರೀತಿಯಲ್ಲಿ ದುಡಿಮೆಯ ಮೇಲೆ ಬಹಳಷ್ಟು ಶ್ರದ್ಧೆಯನ್ನ, ಇಷ್ಟಪಟ್ಟು ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಪ್ರಾಪಂಚಿಕ ಸುಖಕ್ಕೆ ಅಂಟಿಕೊಳ್ತಕ್ಕಂಥವ್ರಲ್ಲ, ಯಾವತ್ತಿಗೂ ಕೂಡ ಸಾಧಾರಣವಾಗಿರ್ತಕ್ಕಂತಹ ಒಂದು ಮನಸ್ಥಿತಿ ಇರ್ತಕ್ಕಂಥವ್ರು. ಈ ಒಂಥರ ಸಾತ್ವಿಕತೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಎಲ್ಲರನ್ನ ಪ್ರೀತಿಸ್ತಕ್ಕಂಥ ಒಂದು ಗುಣ ಇರತಕ್ಕಂಥದ್ದು. ಹಣಕಾಸಿನ ವಿಷಯದಲ್ಲಿ ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅಥವಾ ಸುಳ್ಳು ಹೇಳಬೇಕು ಅಥವಾ ಮೋಸ ಮಾಡಬೇಕು ಅನ್ನುವಂಥ ವಿಚಾರ ನಿಮ್ಮಲ್ಲಿ ಇರೋದಿಲ್ಲ. ಜೊತೆಗೆ ನಿಮ್ಮನ್ನ ಯಾರಾದರೂ ನಂಬಿದ್ರೆ ಆ ನಂಬಿರತಕ್ಕಂಥವ್ರಿಗೆ ಯಾವತ್ತಿಗೂ ನೀವು ಕೈ ಬಿಡತಕ್ಕಂಥ ವ್ಯಕ್ತಿಗಳಲ್ಲ. ಇನ್ನು ನಿಮಗೆ ಎಲ್ಲರೂ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ನೋವನ್ನ ಕೊಟ್ಟಿರ್ಬೋದು, ಕಷ್ಟವನ್ನ ಕೊಟ್ಟಿರಬಹುದು, ಆದ್ರೆ ನೀವು ಯಾರಿಗೂ ನೋವು ಕಷ್ಟ ಕೊಡಬೇಕು ಅನ್ನುವಂತಹ ಮನಸ್ಥಿತಿ ಯಾವತ್ತಿಗೂ ವೃಷಭ ರಾಶಿಯವರದಲ್ಲ. ಯಾಕಂತಂದ್ರೆ ಭಗವಂತ ಏನ್ ಕೊಡ್ತಾನೆ ಅದರಲ್ಲಿ ಸಂತೃಪ್ತಿಯಾಗಿರಬೇಕು ಅನ್ನುವಂತಹ ಉದಾರವಾಗಿರ್ತಕ್ಕಂಥ ಮನೋಭಾವದವರು, ಎಲ್ಲರನ್ನೂ ಪ್ರೀತಿಸುವಂತಹ, ಎಲ್ಲರನ್ನೂ ಗೌರವಿಸತಕ್ಕಂತಹ ವ್ಯಕ್ತಿತ್ವ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ, ತೊಂದರೆ ಇಲ್ಲ. ಜೊತೆಗೆ ಈ ವರ್ಷದಲ್ಲಿ 2025ರಲ್ಲಿ ಗುರು ಮತ್ತು ಶನಿ, ರಾಹು, ಕೇತುವಿನ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿ ಬೀಳುತ್ತಾ ಇದೆ, ನೀವು ಯಾವ ಒಂದು ಫಲಗಳನ್ನ ಪಡ್ಕೋತಾ ಇದ್ದೀರಿ ಅನ್ನುವಂಥದ್ರ ಬಗ್ಗೆ ತಿಳಿಸೋದಾದ್ರೆ ನೋಡಿ, ಗುರುವಿನ ಪ್ರಭಾವ, ಗುರು ಪರಮಾತ್ಮ 2025ರಲ್ಲಿ ನಿಮಗೆ ವೃಷಭ ರಾಶಿಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ನಿಮಗೆ 1ನೇಯವನಾಗಿರ್ತಾನೆ. ಆಗ ನಿಮಗೆ ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನೀವು ಕೆಲಸ ಮಾಡ್ತಾ ಇದ್ದೀರಾ, ಅಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ನೀವು ಯಾವ ಸ್ಥಾನದಲ್ಲಿದ್ದೀರಾ ಆ ಸ್ಥಾನವನ್ನ ನಿಮಗೆ ಸುಮ್ನೆ ಅಪವಾದ ಪೀಡವನ್ನ ಬೀಳತಕ್ಕಂತ ಸನ್ನಿವೇಶಗಳು ಇರ್ತವೆ. ಕೆಲವೊಂದು ಸಂದರ್ಭದಲ್ಲಿ ನೀವು ತಪ್ಪು ಮಾಡದೇ ಇದ್ರು ಕೂಡ ತಪ್ಪಿತಸ್ಥರು ಅಂತ ಹೇಳಿ ಈ ರೀತಿ ಬಹಳಷ್ಟು ಅನುಭವ ನಿಮ್ಮ ಜೀವನದಲ್ಲಿ ಬಂದೋಗಿ. ಹಾಗಾಗಿ ಸ್ವಲ್ಪ ಈ ವಿಚಾರದಲ್ಲಿ ಎಚ್ಚರಿಕೆಯನ್ನ ಅನುಸರಿಸಬೇಕಾಗುತ್ತೆ. ದುಡ್ಡು ನಷ್ಟ ಆಗುವಂಥದ್ದು ಏನಾಗುತ್ತೆ, ಖರ್ಚಾಗುತ್ತೆ ಜಾಸ್ತಿ. ಹಣಕಾಸಿನ ಒಂದು ಪ್ರಗತಿ ಜಾಸ್ತಿ ಇದ್ರೂ ಕೂಡ ಖರ್ಚಿನ ಒಂದು ಇದು ಜಾಸ್ತಿ ಆದಾಗ ಏನಾಗುತ್ತೆ, ಬಂದಿದ್ದು ಕೂಡ ನಿಮಗೆ ಅನುಭವಕ್ಕೆ ಬರ್ಲಾರ್ದಂಗ ಆಗ್ಬೋದು. ಹಾಗಾಗಿ ಖರ್ಚಿಗೆ ಕಡಿವಾಣ ಹಾಕುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕು. ಆಸ್ತಿ ಪಾಸ್ತಿಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಏನೋ ಒಂದು ಅಗ್ರಿಮೆಂಟ್ ಮಾಡ್ತಾ ಇದ್ದೀರಾ, ಯಾರಿಗೋ ದುಡ್ಡು ಕೊಡ್ತಾ ಇದ್ದೀರಾ, ತೆಗೆದುಕೊಂಡು ಬರ್ತಾ ಇದ್ದೀರಾ, ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿದ್ದು. ಕಲಹಗಳು, ಅನಾವಶ್ಯಕವಾಗಿರ್ತಕ್ಕಂಥ ಕಲಹಗಳು, ನಿಮ್ಮ ಪಾಡಿಗೆ ನೀವಿದ್ರು ಕೂಡ ಈ ಕಾಂಟ್ರವರ್ಸಿಗಳು ಬರ್ತಾ ಇರ್ತವೆ. ಹಾಗಾಗಿ ಅದನ್ನ ನೀವು ತಾಳ್ಮೆಯಿಂದ, ಶಾಂತತೆಯಿಂದ ನಿಭಾಯಿಸುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕು. ಬೇರೆಯವರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗಿ ಅದು ನಿಮ್ಮ ಗುಣ. ಯಾಕಂತಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗಿ ನೀವು ಹಣಕಾಸಿನ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇದೆ. ಈ ಹಿಂದೆನೂ ಸಾಕಷ್ಟು ಅನುಭವ ಆಗೋಗಿದೆ, ಜೀವನ ಬಹಳಷ್ಟು ಪಾಠ ಕಲಿಸಿದೆ. ಇದ್ರ ಬಗ್ಗೆ ನೀವು ಇನ್ನೂ ಎಚ್ಚರಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಒಳ್ಳೇದು. ಸಾಲ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಡಿ. ದೇವ್ರು ಎಷ್ಟು ಕೊಟ್ಟಿದ್ದಾನೆ ಅದರಲ್ಲಿನೇ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿ ಹೆವಿ ರಿಸ್ಕ್ ಅನ್ನ ತೆಗೆದುಕೊಳ್ಳಕ್ ಹೋಗ್ಬೇಡಿ ಈ ಸಂದರ್ಭದಲ್ಲಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಜೊತೆಗೆ ನಂತರ ಈ ಗುರು ಪರಮಾತ್ಮ ಮಿಥುನ್ ರಾಶಿಗೆ ಬಂದಾಗ ನಿಮಗೆ 2ನೇ ಗುರುವಾಗಿರ್ತಾನೆ, 2ನೇ ರಾಶಿಯವನಾಗಿರ್ತಾನೆ. ಅವಾಗ ನಿಮಗೆ ಏನಾಗುತ್ತೆ, 2ನೇ ಸ್ಥಾನ ನಿಮಗೆ ಗುರುವಿನ ಪ್ರಭಾವ ಸಂಪೂರ್ಣವಾಗಿರುತ್ತೆ. ಗುರುವಿನ ಪ್ರಭಾವ, ಗುರು ಬಲಾಢ್ಯನಾಗಿರ್ತಕ್ಕಂಥದ್ರಿಂದ ಈ ಸಂದರ್ಭದಲ್ಲಿ ಆದಾಯ ವೃದ್ಧಿ ಆಗುತ್ತೆ, ಹಣಕಾಸಿನಲ್ಲಿ ಪ್ರಗತಿ ಆಗುತ್ತೆ, ವ್ಯಾಪಾರದಲ್ಲಿ ಬಹಳಷ್ಟು ಅನುಕೂಲತೆಗಳಾಗುತ್ತೆ. ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಧನಪ್ರಾಪ್ತಿಯ ಮೂಲ ಹೆಚ್ಚಿಗಾಗುವಂಥದ್ದು, ಕುಟುಂಬದಲ್ಲಿ
ಒಂದು ಸಂತೋಷದ ವಾತಾವರಣ ಇರುತ್ತೆ. ಅಂದುಕೊಂಡಂತ ಶುಭ ಕಾರ್ಯಗಳು ಜರುಗುವಂತಹ ಒಂದು ಸಂದರ್ಭಗಳು ಗುರುವಿನ ಪ್ರಭಾವದಿಂದ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಾನೇ ಇದೆ ಅಂತ ಹೇಳ್ಬೋದು ಈ ವರ್ಷದಲ್ಲಿ ಗುರುವಿನಿಂದಾಗಿ. ಇನ್ನು ನಿಮಗೆ ಶನಿ ಪರಮಾತ್ಮನ ಪ್ರಭಾವ, ರಾಹು ಕೇತುವಿನ ಪ್ರಭಾವ ಯಾವ ಪ್ರಕಾರದಲ್ಲಿ ಇರುತ್ತೆ, ಅದ್ಭುತವಾದ ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ತಿಳಿಸೋದಿದೆ. ಅದಕ್ಕಿಂತ ಮುಂಚೆ ನೀವು ನೋಡ್ಲೇಬೇಕಾಗಿರುವಂತಹ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿಯನ್ನ, ಫಲವನ್ನ ತಿಳಿಸೋಣ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. 80 ರಿಂದ 100 ಪುಟ ಇರುತ್ತೆ. ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣನೇ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿತ್ತು, ಅಪಾರವಾದ ಜ್ಞಾನ ಇತ್ತು. ಈಗ ಯಾರಿಗೂ ಅದ್ರ ಬಗ್ಗೆ ತಿಳಿದೂ ಇಲ್ಲ, ಮತ್ತೆ ಯಾರಿಗೂ ಸಮಯನೂ ಇಲ್ಲ. ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಅನುಕೂಲ ಅನ್ನುವಂಥದ್ದೇ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿಯೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಉಪಯೋಗ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ವೀಕ್ಷಕರೇ, ವೃಷಭ ರಾಶಿಯವರಿಗೆ 2025ರಲ್ಲಿ ಶನಿ ಪರಮಾತ್ಮನ ಪ್ರಭಾವಗಳು ಯಾವ ಪ್ರಕಾರದಲ್ಲಿ ಇದೆ ಅನ್ನುವಂತಹ ವಿಚಾರವನ್ನ ನೋಡೋದಾದ್ರೆ, ನೋಡಿ, ಶನಿ ಕುಂಭ ರಾಶಿಯಲ್ಲಿ ಸಂಚರಿಸತಕ್ಕಂತ ಸಂದರ್ಭದಲ್ಲಿ ನಿಮ್ಗೆ 10ನೇ ಯವನಾಗಿರ್ತಾನೆ. 10ನೇ ಸ್ಥಾನದಲ್ಲಿ ಸಂಚರಿಸತಕ್ಕಂಥದ್ರಿಂದ ಅನಿರೀಕ್ಷಿತವಾಗಿರ್ತಕ್ಕಂತಹ ಸ್ವಲ್ಪ ಹಣಕಾಸಿನ ಒತ್ತಡಗಳು ಎದುರಾಗುವಂಥದ್ದು. ಹಣಕಾಸಿನಲ್ಲಿ ಬಹಳಷ್ಟು ಎಚ್ಚರಿಕೆ. ಯಾಕಂತಂದ್ರೆ ನೀವೇನೇ ಸೇಲ್ಸು, ಡಿಡ್ಡು, ಅಗ್ರಿಮೆಂಟು, ಏನೋ ಒಂದು ವ್ಯಾಪಾರ ವಹಿವಾಟು ಅಥವಾ ಏನೋ ಒಂದು ಹಣಕಾಸಿನ ಕೊಡುಕೊಳ್ಳುವಿಕೆ, ರಿಸ್ಕಿ ವ್ಯವಹಾರಗಳು, ಅನ್ಸೆಕ್ಯೂರ್ ವ್ಯವಹಾರಗಳನ್ನ ಈ ತರ ಮಾಡ್ತಾ ಇದ್ರೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಇನ್ನು ನಿಮ್ಮ ಕೈ ಹಿಡಿದಿರತಕ್ಕಂತ ಕಾರ್ಯಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಇರ್ತವೆ. ಅದನ್ನ ಸ್ವಲ್ಪ ಬುದ್ಧಿವಂತಿಕೆಯಿಂದ, ಸ್ವಲ್ಪ ತಡ ಆಗ್ಬೋದು, ಆದ್ರೆ ಅಂದುಕೊಂಡಂತ ಕೆಲಸ ಆಗ್ತವೆ. ಆದ್ರೆ ತಾಳ್ಮೆ ಅನ್ನುವಂಥದ್ದು ಇರ್ಬೇಕಾಗತ್ತೆ. ವ್ಯಾಪಾರಸ್ಥರು ಇನ್ನೂ ಅಪ್ಡೇಟ್ ಆಗ್ಬೇಕು. ಸಿಚುವೇಶನ್ ತಕ್ಕಂತೆ ಸ್ವಲ್ಪ ನೀವು ತಯಾರಿ ಆದ್ರೆ ಒಳ್ಳೇದು. ಇನ್ನು ನೀವು ಪುರುಷರಾಗಿದ್ರೆ ಸ್ತ್ರೀ ಸಂಬಂಧಿತ ವಿಚಾರದಲ್ಲಿ, ಸ್ತ್ರೀಯರಾಗಿದ್ರೆ ಪುರುಷರ ಸಂಬಂಧಿತ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ಅನುಸರಿಸಬೇಕು. ಸುಮ್ನೆ ಕಾಂಟ್ರವರ್ಸಿಗಳು ಇರ್ತವೆ, ಸ್ವಲ್ಪ ಎಚ್ಚರಿಕೆಯಿಂದಿರಿ. ಮತ್ತೆ ತಿರುಗಾಟ ಜಾಸ್ತಿ ಇರತಕ್ಕಂಥದ್ದು, ಕೆಲಸದಾಗಿಯೋ ಅಥವಾ ಬೇರೆ ಕೆಲಸದಿಂದಾಗಿಯೋ ಸ್ವಲ್ಪ ಅಲದಾಟಗಳು ಜಾಸ್ತಿ ಇರ್ತವೆ. ಸ್ವಲ್ಪ ಅದು ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ಖರ್ಚಿಗೂ ಸ್ವಲ್ಪ ಉಳಿತಾಯ ಆಗುತ್ತೆ. ಇನ್ನು ಶುಭ ಕಾರ್ಯಗಳಲ್ಲಿ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿಯೂ ಕೂಡ ಕಾರ್ಯಗಳಲ್ಲಿ ನಿಮಗೆ ಜಯ ಸಿಗುವಂತ ಸನ್ನಿವೇಶಗಳಿದೆ. ಸ್ವಲ್ಪ ಬುದ್ಧಿವಂತಿಕೆಯಿಂದ ಇಲ್ಲಿ ಕೆಲಸ ಮಾಡ್ಕೋಬೇಕಾಗತ್ತೆ. ಇನ್ನು ಶನಿ ಪರಮಾತ್ಮ ಮೀನ ರಾಶಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ 11ನೇಯವನಾಗಿರ್ತಾನೆ. ಆ ಸಂದರ್ಭದಲ್ಲಿ ನಿಮಗೆ ಬಹಳ ಒಳ್ಳೆ ಫಲಗಳು ಸಿಗ್ತದೆ. ಶನಿ ಪರಮಾತ್ಮನಿಂದ ಒಳ್ಳೆ 11ನೇ ಶನಿ ಪರಮಾತ್ಮ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ತಂದು ಕೊಡ್ತಾನೆ, ಲಾಭವನ್ನ ತಂದು ಕೊಡ್ತಾನೆ, ಜಯವನ್ನ ತಂದು ಕೊಡ್ತಾನೆ. ಇನ್ನು
ಶತ್ರುಗಳಿಂದ ಸ್ವಲ್ಪ ಮುಕ್ತಿ ಸಿಗುತ್ತೆ, ಜನಗಳಿಂದನೂ ಕೂಡ ನಿಮಗೆ ಅನುಕೂಲತೆಗಳು ಆಗುತ್ತೆ, ಹಣಕಾಸಿನ ಮೂಲಗಳು ತುಂಬಾ ಚೆನ್ನಾಗಿದೆ, ಮನಸ್ಸಿಗೆ ಶಾಂತಿ ನೆಮ್ಮದಿಗಳು ಸಿಗುತ್ತೆ. ಈ ಸಂದರ್ಭದಲ್ಲಿ ಶನಿ ಪರಮಾತ್ಮನ ಪ್ರಭಾವ ನಿಮಗೆ ಒಳ್ಳೆಯ ಪರಿಣಾಮದಲ್ಲಿ ಕಂಡು ಬರುತ್ತೆ. ಮೀನ ರಾಶಿಯಲ್ಲಿ ಸಂಚರಿಸತಕ್ಕಂಥ ಸಂದರ್ಭದಲ್ಲಿ ಈ ಫಲ ನಿಮಗೆ ಒಳ್ಳೆ ರೀತಿಯಲ್ಲಿ ಸಿಗುತ್ತೆ. ಇನ್ನು ರಾಹು ಕೇತುಗಳ ಪ್ರಭಾವ ಯಾವ ಪ್ರಕಾರದಲ್ಲಿದೆ ನಿಮಗೆ ಅಂತ ನೋಡಿದ್ರೆ ನೋಡಿ, ಮೀನ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚರಿಸತಕ್ಕಂಥ ಸಂದರ್ಭದಲ್ಲಿ ರಾಹುಕೇತುಗಳು ನಿಮಗೆ 11 ಮತ್ತು 5ನೇ ಸ್ಥಾನದಲ್ಲಿ ಇರ್ತಾರೆ. ಆಗ ರಾಹುವಿನಿಂದಾಗಿ ನಿಮಗೆ ಒಳ್ಳೆ ಫಲ ಸಿಗುತ್ತೆ, ಹಣಕಾಸಿನಲ್ಲಿ ವೃದ್ಧಿ ಆಗುತ್ತೆ, ವ್ಯಾಪಾರದಲ್ಲಿ ಪ್ರಗತಿ ಆಗುತ್ತೆ, ನಿಮ್ಮ ಗುಪ್ತವಾಗಿರತಕ್ಕಂಥ ವಿದ್ಯೆಗಳಲ್ಲಿ ಗುಪ್ತವಾಗಿರುವಂತಹ ಕೆಲಸಗಳಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ, ಅದರಲ್ಲಿ ಲಾಭಗಳು ಕೂಡ ಕಂಡು ಬರುತ್ತೆ. ಪ್ರಯಾಣದಿಂದಾಗಿ ಕೂಡ ನಿಮಗೆ ಲಾಭಗಳು ಸಿಗುತ್ತೆ, ಶತ್ರುಗಳ ಸಮಸ್ಯೆಗಳು ನಿಮಗೆ ಕಡಿಮೆ ಆಗುತ್ತೆ, ಆರ್ಥಿಕ ಪ್ರಗತಿಗಳು ನಿಮಗೆ ಹೆಚ್ಚಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಬಹಳ ಒಳ್ಳೆ ಫಲಗಳು ನಿಮಗೆ ರಾಹುವಿನಿಂದಾಗಿ ಸಿಗ್ತಾ ಇರತಕ್ಕಂಥದ್ದು. ಆಕಸ್ಮಿಕವಾಗಿ ಧನ ಲಾಭ ಇದೆ ಈ ವರ್ಷದಲ್ಲಿ, ನಿಮಗೆ ಆಕಸ್ಮಿಕವಾಗಿ ಯಾವುದೇ ಒಂದು ಮೂಲದಿಂದ ನಿಮಗೆ ಧನ ಪ್ರಾಪ್ತಿ ಯೋಗಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇದೊಂದು ಬಹಳ ಅದ್ಭುತವಾದ ಫಲ ಅಂತ ಹೇಳ್ಬೋದು. ಸ್ವಲ್ಪ ಕೇತುವಿನಿಂದಾಗಿ ನಿಮಗೇನ್ ಫಲ ಸಿಗುತ್ತೆ ಅಂದ್ರೆ, ಸಹಜವಾಗಿ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗ್ಬೋದು. ಅವರಿಗೆ ಶಿಕ್ಷಣ ಕೊಡಿಸೋದಾಗಿರ್ಬೋದು, ಅವರಿಗೆ ಬೇಕಾಗಿರುವಂತ ವಸ್ತುಗಳನ್ನು ಕೊಡಿಸುವಂತ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಅವರ ಮದುವೆ ಮಾಡುವಂತ ವಿಚಾರದಲ್ಲಿ, ಇನ್ನಿತರ ಮಕ್ಕಳ ಸಂಬಂಧಿತ ಅಂತ ಒಂದು ಚಿಂತೆ ನಿಮಗೆ ಕಾಡುವಂತದ್ದು ಸಾಧ್ಯತೆಗಳು ಸಹಜವಾಗಿರುತ್ತೆ. ಅದು ನಿಮ್ ಜವಾಬ್ದಾರಿ ಕೂಡ. ನೀವು ಮದುವೆ ಆಗಿ ಮಕ್ಕಳು ದೊಡ್ಡವರಾಗ್ತಾ ಇದಾರೆ ಅಥವಾ ಚಿಕ್ಕವರಿದ್ರು ಕೂಡ ತಂದೆ ತಾಯಿಗಳಾಗಿ ಅವರಿಗೆ ಏನು ಮಾಡಬೇಕು ಅದನ್ನ ನೀವು ಮಾಡಲೇಬೇಕಾಗುತ್ತೆ. ವಿದ್ಯಾಭ್ಯಾಸದಲ್ಲಿ ತೊಂದರೆ ಅಂತ ಫಲಗಳಿರ್ತಕ್ಕಂಥದ್ರಿಂದ ಸ್ವಲ್ಪ ಚಿಂತೆ ಇರುತ್ತೆ. ಇನ್ನು ರಾಹುಕೇತುಗಳು ಕುಂಭರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚರಿಸತಕ್ಕಂಥ ಸಂದರ್ಭದಲ್ಲಿ 10 ಮತ್ತು 4ನೇ ಸ್ಥಾನದಲ್ಲಿ ಇರ್ತಾರ. ಸ್ವಲ್ಪ ಆ ಸಂದರ್ಭದಲ್ಲಿ ನೀವು ಹೆವಿ ರಿಸ್ಕ್ ಅನ್ನ ತೆಗೆದುಕೊಂಡು ಏನು ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಜೊತೆಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಇರಲಿ. ಅಂದ್ರೆ ಈ ವರ್ಷ ಪೂರ್ತಿಯಾಗಿ ನಿಮಗೆ ಮಿಶ್ರ ಫಲಗಳಿದ್ರೂ ಕೂಡ ಅದ್ಭುತವಾದ ಫಲಗಳು ನಿಮಗೆ ಇದೆ. ಗುರುವಿನಿಂದನೂ ಇದೆ, ಶನಿ ಪರಮಾತ್ಮನಿಂದನೂ ಕೂಡ ಇದೆ, ರಾಹು ಕೇತುವಿನಿಂದನೂ ಕೂಡ ನಿಮ್ಗೆ ಒಳ್ಳೆ ಫಲಾನೇ ಇದೆ. ಆದ್ರೆ ಅದು ಮೈನಸ್ ಇರುವಂತದ್ದು ಪ್ಲಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ನಿಮಗೊಂದಿಷ್ಟು ಪರಿಹಾರಗಳನ್ನು ತಿಳಿಸ್ಕೊಡೋಣ. ಜೊತೆಗೆ ನಿಮ್ಮ ಎಚ್ಚರಿಕೆಯನ್ನು ಕೂಡ, ಸಮಯ ಪ್ರಜ್ಞೆ ಕೂಡ ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಅದ್ಭುತವಾದಂತಹ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಪರಿಹಾರ ತಿಳಿಸ್ಬೇಕಲ್ವಾ? ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ನಿಮಗೆ ವಿಡಿಯೋ ಹೇಗೆ ಅನಿಸ್ತು ನಿಮ್ಮ ಅಭಿಪ್ರಾಯ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ವರ್ಷ ಫಲದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ, ಮಾಹಿತಿಯನ್ನ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ಬನ್ನಿ, ಈ ವರ್ಷದಲ್ಲಿ ನೀವು ಏನು ಒಂದು ಪರಿಹಾರಗಳನ್ನ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ದೇವಸ್ಥಾನದಲ್ಲಿ ನಡೆಯುವಂತಹ ಗಣ ಹೋಮಕ್ಕೆ ನಿಮಗೆ ಕೈಲಾದಷ್ಟು ಧನ ಸಹಾಯವನ್ನ ಮಾಡತಕ್ಕಂಥದ್ದು, ಮಹಾಮೃತ್ಯುಂಜಯ ಮಂತ್ರವನ್ನ ಪಠಣ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿಕೊಂಡ್ರೆ ಬಹಳಷ್ಟು ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ. ಜೊತೆಗೆ ಈ ನಾಯಿಗಳಿಗೆ ಅಥವಾ ಕಾಗೆಗಳಿಗೆ, ಪಶು ಪಕ್ಷಿಗಳಿಗೆ ಆಹಾರವನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ರು ಕೂಡ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇರುವೆಗಳಿಗೆ ಸಕ್ಕರೆಯನ್ನ ಹಾಕಿ, ಮತ್ತೆ ಈ ಗುರುಗಳ ಮಾತನ್ನ ಕೇಳುವಂಥದ್ದು, ತಂದೆ ತಾಯಿಗಳ ಮಾತನ್ನ ಕೇಳುವಂಥದ್ದು, ಅನಾಥರಿಗೆ, ಕಷ್ಟ ಕಾರ್ಪಣ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯ ಅಂತೂ ನೀವು ಮೊದಲಿಂದನೂ ಮಾಡ್ಕೊಂತ ನಡೆದಿದ್ದೀರಿ. ಅದನ್ನ ನಿರಂತರವಾಗಿರ್ಲಿ, ಖಂಡಿತವಾಗಿ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.